Hello children, welcome back to Sanvi Naveen channel. So today I am doing only textbook exercise and classwork exercise children, because so many schools this week or next week they have test on Kannada. So that's why I don't have that much time to explain the chapter or a poem. So that's why I thought at least you can just go through with the textbook exercise and the classwork exercise. Whenever I'll get a free time, I'll just do this one also, explanation also. Don't worry about that. Okay, Siri Kannada textbook children, grade 6 children. Grade 6 Siri Kannada textbook. Okay, and previous video I have done the chapter 1, that is Doddavara Dari, and this is Besige. The poem is Besige. Okay, who has written this poem? B.R. Lakshman Rao. B.R. Lakshman Rao. So in this I want to read only this paragraph. Maybe they can ask orally or written in your test. It's dependent, children. In your some schools they can ask full poem also. Okay, ಭೂಮಿಯ ಪೋಷಕ ಸೂರ್ಯ. ಭೂಮಿಯ ಪೋಷಕ ಸೂರ್ಯ. ಭೂಮಿಗವನು ಅನಿವಾರ್ಯ. ಭೂಮಿಗವನು ಅನಿವಾರ್ಯ. ಹೊಗಳಿಕೆ ಬೇಕಿಲ್ಲ. ಹೊಗಳಿಕೆ ಬೇಕಿಲ್ಲ. ತೆಗಳಿದರೆ ಅವ ಕುಗ್ಗುವುದಿಲ್ಲ. ತೆಗಳಿದರೆ ಅವ ಕುಗ್ಗುವುದಿಲ್ಲ. ಬೆಳಕ ನೀಡುವನು ಬಿಸಿಯ ನೋಡುವನು. ಬೆಳಕ ನೀಡುವನು ಬಿಸಿಯ ನೋಡುವನು. ಮರೆಯದೆ ಕರ್ತವ್ಯ. ಮರೆಯದೆ ಕರ್ತವ್ಯ. Okay, so this much only the textbook exercise. So this one I'll just do in a classwork only children. Okay, so here this is a Besige poem. Okay, Besige means what children? Besige means the summer season. Summer. Okay, summer season. So B.R. Lakshman Rao. Then we'll start with the Padagala Artha. Padagala Artha means meanings. Saja, Shikshe. So Ja will come like this children. Okay, this is one student classwork. Padagala Artha: Saja, Shikshe. Mahime, Harime. Saja, Shikshe means punishment. Mahime, this is Hirime children. Hirime. Mahime, Hirime. Pride, proud. Okay. Biru, Rabasa, very fast. Biru, Rabasa, very fast. Then Udu, Tinnisu, feeding, eating. ಪೋಷಕ ಪಾಲಕ, ಪೇರೆಂಟ್ಸ್. ಪೋಷಕ ಪಾಲಕ. ಕರ್ತವ್ಯ ಕೆಲಸ, ರೆಸ್ಪಾನ್ಸಿಬಿಲಿಟಿ ಆರ್ ವರ್ಕ್ ಆರ್ ಡ್ಯೂಟಿ. ದಿಸ್ ಇಸ್ ಸಂಭ್ರಮ, ರವತಕ್ಷರ. ಸಂಭ್ರಮ, ಉತ್ಸಾಹ. ಸಂಭ್ರಮ, ಸಂಭ್ರಮ, ಉತ್ಸಾಹ. ಓಕೆ, ಮೀನ್ಸ್ ಹ್ಯಾಪಿನೆಸ್, ಸೆಲೆಬ್ರೇಷನ್. ಓಕೆ, ಸೊ ದಿಸ್ ಇಸ್ ಸವತಕ್ಷರ ಚಿಲ್ಡ್ರನ್. ಸವತಕ್ಷರ. ಓಕೆ, ಧನ್ಯತೆ, ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಧನ್ಯತೆ, ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ನೆಕ್ಸ್ಟ್ ಥರ್ಡ್ ಮೇನ್, ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಯು ಹ್ಯಾವ್ ಟು ರೈಟ್ ಸಮಾನಾರ್ಥಕ ಮೀನ್ಸ್ ಸಿನಾನಿಮ್ಸ್ ಚಿಲ್ಡ್ರನ್. ಓಕೆ, ಸೂರ್ಯ, ಸೂರ್ಯ ಮೀನ್ಸ್ ಸನ್, SUN ಸನ್. ಭಾನು, ರವಿ, ಭಾನು, ರವಿ. ಇಳೆ, ಭೂಮಿ, ಧರೆ, ಅರ್ತ್, ಲ್ಯಾಂಡ್. ಇಳೆ, ಭೂಮಿ, ಧರೆ. ಪ್ರಕೃತಿ, ನೇಚರ್. ನಿಸರ್ಗ, ಪರಿಸರ. ನಿಸರ್ಗ, ಪರಿಸರ. Then ಸಂಭ್ರಮ, ಸಡಗರ, ಉತ್ಸಾಹ, celebration. Okay, that one. Next, ಸ್ವಂತ ವಾಕ್ಯ ರಚಿಸಿ. You have to make your own sentence. First one, ಪೋಷಕರು. ಪೋಷಕರು means parents. ನಮ್ಮ ಪೋಷಕರು ನಮ್ಮನ್ನು ಪ್ರೀತಿಯಿಂದ ಸಾಕುತ್ತಿದ್ದಾರೆ. Our parents, they are like we are growing with a happily. That who is doing that? Our parents only. है ना? Next, second one children, ಕರ್ತವ್ಯ. ಕರ್ತವ್ಯ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಆರ್ ಡ್ಯೂಟಿ ಆರ್ ವರ್ಕ್. ನಮ್ಮ ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡಬೇಕು. ಸೊ ವಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ವಾಟ್ ಈಸ್ ಅವರ್ ಡ್ಯೂಟಿ, ದ್ಯಾಟ್ ಒನ್ ವಿ ಹ್ಯಾವ್ ಟು ಡೂ ವಿದೌಟ್ ಎನಿ ಮಿಸ್ಟೇಕ್, ವಿದೌಟ್ ಎನಿ ಬರ್ಡನ್. ಮೀನ್ಸ್ ವಿತ್ ಹ್ಯಾಪಿನೆಸ್ ವಿ ಹ್ಯಾವ್ ಟು ಡೂ. ನಿಷ್ಠೆಯಿಂದ. ನಿಷ್ಠೆಯಿಂದ ಮೀನ್ಸ್ ವಿದೌಟ್ ಎನಿ ಹರ್ಡಲ್ಸ್, ವಿದೌಟ್ ಎನಿ ಗಿವಿಂಗ್ ಅ ಬ್ರೇಕ್, ಲೈಕ್ ದ್ಯಾಟ್. ಸಂಭ್ರಮ ಮೀನ್ಸ್ ಸೆಲೆಬ್ರೇಷನ್. ದಿಸ್ ಇಸ್ ಹರ್ ಚಿಲ್ಡ್ರನ್. ಹಬ್ಬಗಳ ದಿನ ಮನೆಗಳು ಸಂಭ್ರಮದಿಂದ ಕೂಡಿರುತ್ತವೆ. ಇನ್ ಫೆಸ್ಟಿವಲ್ಸ್, ಹಬ್ಬ ಮೀನ್ಸ್ ಫೆಸ್ಟಿವಲ್ಸ್, ಮನೆ ಮೀನ್ಸ್ ಹೌಸಸ್. ಸಂಭ್ರಮದಿಂದ ಮೀನ್ಸ್ ವಿತ್ ಸೆಲೆಬ್ರೇಷನ್. ಸೊ ವೆನ್ ಎವರ್ ದ ಫೆಸ್ಟಿವಲ್ ವಿಲ್ ಬಿ ದೇರ್, ಆಲ್ ದ ಹೌಸಸ್ ವಿಲ್ ಫುಲ್ ಆಫ್ ಸೆಲೆಬ್ರೇಷನ್, ಫುಲ್ ಆಫ್ ಹ್ಯಾಪಿನೆಸ್, ಹೈನಾ, ದಟ್ ಒನ್. ಧನ್ಯತೆ. ಧನ್ಯತೆ ಮೀನ್ಸ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಧನ್ಯತೆ ಮೀನ್ಸ್ ಥ್ಯಾಂಕ್ಫುಲ್, ಸ್ಯಾಟಿಸ್ಫ್ಯಾಕ್ಷನ್. ಕನ್ನಡ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ಜೀವನ ಧನ್ಯದಿಂದ ಕೂಡಿದೆ. ನಮ್ಮೆಲ್ಲರ ಚಿಲ್ಡ್ರನ್, ದಿಸ್ ಒನ್ ಯು ಕ್ಯಾನ್ ರೈಟ್ ಆಸ್ ಅ ನಮ್ಮೆಲ್ಲರ ಆಲ್ಸೋ. ಕನ್ನಡ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ
ನಾವೆಲ್ಲರ ಜೀವನ ಧನ್ಯದಿಂದ ಕೂಡಿದೆ. ಸೊ ವಿ ಹ್ಯಾವ್ ಬಾರ್ನ್ ಇನ್ ಕನ್ನಡ ನಾಡು, ಸೊ ದಟ್ಸ್ ವೈ ವಿ ಆರ್ ವೆರಿ ಹ್ಯಾಪಿ, ವಿ ಆರ್ ವೆರಿ ಇನ್ ಅ ಸ್ಯಾಟಿಸ್ಫೈಡ್ mode. Okay, like that. I'm very thankful to for that one also you can take. Okay, next, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. So you have to write these question answers. First question, ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? Why the sun is working? Okay, ಸೂರ್ಯ ಇಳಿಗೆ ಮಳೆ ತರಲು ದುಡಿಯುತ್ತಿದ್ದಾನೆ. Why sun is working? Sun is working to get a rain to our land. Ili means what, children? Ili means bhumi, dhare. Male means what, children? Rain. Taralu means to get. So why the sun is working? Sun is working to get rain to our land. To rain to our rain. R-A-I-N. Rain to our land, to our earth. Hai na? Next, second one. Bhumiya poshaka yaru? Who is a parent? Who is a parent for our land? Bhumiya poshaka Surya. So for this land, for this earth, the parent is Surya, sun, S-U-N, sun. Third question, Surya ಮರೆದರೆ ಯಾವ ಕರ್ತವ್ಯ ಮಾಡುವನು? Surya ಮರೆಯದೆ ಯಾವ ಕರ್ತವ್ಯ ಮಾಡುವನು? Which one he will never forget and he will do the responsibility? Who? Sun. Which is that? So the answer is ಸೂರ್ಯ ಮರೆಯದೆ ಇಳೆಗೆ ಬೆಳಕು ಮತ್ತು ಬಿಸಿಲನ್ನು ನೀಡುವ ಕರ್ತವ್ಯ ಮಾಡುವನು. Without fail, the sun will give light and the what will say bisilanu, the summer, the hot, that one he will give to the land without forget. ಓಕೆ, ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ? ಬಿರು ಬಿಸಿಲಿಗೆ ಮರ, ಗಿಡ, ಪೊದೆ ಮತ್ತು ಬಳ್ಳಿಗಳು ಕಂಗಾಲಾಗಿಲ್ಲ ಮೀನ್ಸ್ ವಿಚ್ ಒನ್ ವಿಲ್ ನಾಟ್ they are not getting rid of or something less is there, like that. ಬಿರು ಬಿಸಿಲಿಗೆ ಯಾವುವು ಕಂಗಾಲಾಗಿಲ್ಲ. ಬಿರು ಬಿಸಿಲು means very hard, very harsh sun. Okay, which all they are not ಕಂಗಾಲಾಗಿಲ್ಲ means in a negative way or they are getting less. Okay, like that. But ಕಂಗಾಲಾಗಿಲ್ಲ, they are not. Okay, so ಬಿರು ಬಿಸಿಲಿಗೆ ಮರ, ಗಿಡ, ಪೊದೆ ಮತ್ತು ಬಳ್ಳಿಗಳು ಕಂಗಾಲಾಗಿಲ್ಲ. So with the sun rays, with the sunset, with the sun rays, they are very happy only. Okay, who? Mara means tree, plant. Pode means what, children? Bushes. Mattu balligalu, the creepers, climbers, everyone are happy for the sun, like that it is. Next, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು? What we should learn, what children should learn from sun. ಸೂರ್ಯನಂತೆ ಮಕ್ಕಳು ಕಷ್ಟಗಳಿಗೆ ಅಂಜದೆ ಕರ್ತವ್ಯವನ್ನು ಮರೆಯಂತೆ. Just a minute, children. ಓಕೆ, ಸೂರ್ಯನಂತೆ ಮಕ್ಕಳು ಕಷ್ಟಗಳಿಗೆ ಅಂಜದೆ ಕರ್ತವ್ಯವನ್ನು ಮರೆಯಂತೆ ನಲಿಯುತ್ತ ನಗುವನ್ನು ಹಂಚಿ ಬದುಕುವುದನ್ನು ಕಲಿಯಬೇಕು. ಸೊ ಹೌ ದ ಸನ್ ಈಸ್ ಡೂಯಿಂಗ್, ಚಿಲ್ಡ್ರನ್? ಎನಿಥಿಂಗ್ ವಿಲ್ ಬಿ ದೇರ್, ವೆದರ್ ಇಟ್ಸ್ ಸನ್ನಿ, ರೇನಿ, ವಿಂಟರ್, ಬಟ್ ಸನ್ ವಿಲ್ ಕಮ್, ನೋ ಚಿಲ್ಡ್ರನ್? ಹಿ ವಿಲ್ ನಾಟ್ go and hide somewhere, right? So like that we have to come across all the hurdles and we should not get scared of any hurdles, any problems. We have to come with that problems with the happiness. Okay, and we have to enjoy. See, today you will be sad, okay, but tomorrow you will not be sad, no children? It's depend on you how you will take it. Okay, if you got a less marks in this test, then you have to work hard. You should not sit and you have to cry. You have to work hard and obviously next time you will get a good marks, like that it is. Okay, next, children, ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಯು ಹ್ಯಾವ್ ಟು ರೈಟ್ ದಿಸ್ ಹೋಲ್ ಪೋಯಮ್ ಸಾರಾಂಶ, ಸಮರಿ. ಬೇಸಿಗೆಯ ಬಿಸಿಲಿಗೆ ಸೂರ್ಯನನ್ನು ಬೈಯಬಾರದು, ಏಕೆಂದರೆ ಅವನು ಮಳೆ ತರಲು ಶ್ರಮಿಸುತ್ತಾನೆ. ಸೊ ವೆನ್ ದ ಸಮ್ಮರ್ ಸೀಸನ್ ಇಸ್ ದೇರ್, ನೋ ಚಿಲ್ಡ್ರನ್, ವಿ ಶುಡ್ ನಾಟ್ ಸ್ಕೋಲ್ಡ್ ಸನ್, ಬಿಕಾಸ್ why he is coming, what his work is to get a rain to our land, to our earth. है ना? second stanza, summary. ಸೂರ್ಯನು ಭೂಮಿಯ ರಕ್ಷಕ. ಸೊ ದ ಸನ್ ಈಸ್ ದ ಪ್ರೊಟೆಕ್ಟರ್ ಆಫ್ ದಿಸ್ ಲ್ಯಾಂಡ್, ಆಫ್ ದಿಸ್ ಅರ್ತ್. ಅವನಿಗೆ ಯಾವ ಹೊಗಳಿಕೆ ಮತ್ತು ತೆಗಳಿಕೆ ಚಿಂತೆ ಇಲ್ಲ. ಹಿ ಡಸಂಟ್ ರಿಕ್ವೈರ್ಡ್ ಎನಿಥಿಂಗ್ ಇನ್ ಅ ಪಾಸಿಟಿವ್ ವೇ ಆರ್ ಅ ನೆಗೆಟಿವ್ ವೇ ಫ್ರಮ್ ಯುವರ್ ಸೈಡ್. ಹಿ ಈಸ್ ಡೂಯಿಂಗ್ ವಾಟ್ ಹಿ ಹ್ಯಾಸ್ ಟು ಡೂ, ಲೈಕ್ ದಟ್. ಹೊಗಳಿಕೆ ಮೀನ್ಸ್ ಕೀಪಿಂಗ್ ಅಪ್ ದ ಪಾಸಿಟಿವ್ ಥಿಂಗ್ಸ್, ಗಿವಿಂಗ್ ಅಪ್ ದ ಪಾಸಿಟಿವ್ ಥಿಂಗ್ಸ್. ತೆಗಳಿಕೆ ಮೀನ್ಸ್ ನೆಗೆಟಿವ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟಾನ್ಸಾ ಸಮರಿ. ಸೂರ್ಯನು ಯಾವುದೇ ಆಲಸ್ಯ ತೋರದೆ, ಆಲಸ್ಯ ಮೀನ್ಸ್ ಲೇಜಿ, ತನ್ನ ಕರ್ತವ್ಯವನ್ನು ಮರೆಯದೆ ಜಗಕ್ಕೆ ನಿರಂತರ ಬೆಳಕು ಮತ್ತು ಬಿಸಿಲನ್ನು ನೀಡುತ್ತಾನೆ. ಸೊ ನೆವರ್ ದ ಸನ್ ವಿಲ್ ಬಿ ಲೇಜಿ, ಚಿಲ್ಡ್ರನ್.
Okay, never day have you gone through any day where the sun is not coming, sun is sleeping? No, never, right? So sun is never feel like a lazy at all. He will do his responsibility, his work, his duty. What is his duty? His duty to give a sunlight to the whole earth, to the whole land. Okay children, next stanza translation. ಮರ ಗಿಡಗಳು ಸೂರ್ಯನ ಬಿಸಿಲಿಗೆ ಹೆದರದೆ ಸದಾ ಹೂವು ಹಣ್ಣುಗಳನ್ನು ನೀಡಿ ಸಂಭ್ರಮಿಸುತ್ತವೆ. So these plants, these trees, they will also not get scared of sun. They will also give flowers, they will also bloom, they will also give fruits, everything. So that one in this. So last stanza summary. ನಾವು ಕೂಡ ಸೂರ್ಯನಂತೆ ಕಷ್ಟಗಳಿಗೆ ಹೆದರದೆ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಸಂತೋಷದಿಂದ ಬಾಳಬೇಕು. We should also, like a sun only, we have to just fight with our problems, okay, and we have to live our life very happily. Okay, that's it about this children. Okay, that is basic A from Siri Kannada grade 6 children. Thank you so much children. Bye bye.